ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಎಳ್ಳುಪುರ ಗ್ರಾಮ ನಮ್ಮದು. ನಮ್ಮ ಗ್ರಾಮದಲ್ಲಿ ಇವತ್ತು 2000ಕ್ಕೂ ಅಧಿಕ ಮನೆಗಳಿದ್ದಾವೆ. ಇವತ್ತು ಎಳ್ಳುಪುರ ಗ್ರಾಮಕ್ಕೆ ನೀರನ್ನು 2 ದಿನಕ್ಕೆ ಒಂದು ಬಾರಿ ಬಿಡ್ತಾ ಇದ್ದಾರೆ. ಅವು ಸಾಲ್ತಾ ಇಲ್ಲ. ಅದು ಮಧ್ಯರಾತ್ರಿ 3 ಗಂಟೆಗೆ ಎದ್ದಿರಬೇಕು ಜನ ನೀರು ಹಿಡಿಯೋಕ್ಕೋಸ್ಕರ. 3 ಗಂಟೆಗೆ ಎದ್ದಿಲ್ಲ ಅಂದರೆ ನೀರು ಸಿಗೋಲ್ಲ. ಅಂಥ ಪರಿಸ್ಥಿತಿ ಇರೋದರಿಂದ ಇವತ್ತು ಅವೆಲ್ಲ ಲೆಕ್ಕಿಸದೆ ಇವತ್ತೊಂದು ದಿನ ಜನಪ್ರತಿನಿಧಿಗಳು, ಗೆದ್ದಿರೋ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ಓವರ್ ಟ್ಯಾಂಕು. ಇದು ಒಂದು CSR ಫಂಡಿಂದ ಕಟ್ಟಿರೋದು. ಗ್ರಾಮಕ್ಕೆ ನೀರು ಬೇಕು ಅಂತೇಳಿ ಕೇಳ್ಕೊಂಡಾಗ CSR ಫಂಡಿಂದ ಒಬ್ಬ ಕಂಪ್ನಿಯವರು ನಮಗೆ ಗ್ರಾಮಕ್ಕೆ ಕಟ್ಸ್ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಎಳ್ಪುರ ಜನ ಸ್ವಲ್ಪ ಪರವಾಗಿಲ್ಲ, ನೀರುಗಳು ಹೆಚ್ಚೋ ಕಡಿಮೆ ತೊಗೊಳ್ತಾ ಇದ್ದಾರೆ. ಆದರೆ ಇವತ್ತೊಂದು ದಿನ ಏನಾಗಿದೆ ಅಂದರೆ, ಈ ಗೆದ್ದಿರೋ ಜನಪ್ರತಿನಿಧಿಗಳು ಬಿಲ್ಡರ್ಸ್ಗಳ ಪರವಾಗಿ ಕೆಲಸ ಮಾಡೋಕ್ಕೆ ಎದ್ಬಿಟ್ಟಿದ್ದಾರೆ. ಎಳ್ಪುರ ಗ್ರಾಮಕ್ಕೆ ನೀರಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಬಿಲ್ಡರ್ಸ್ಗಳ ಪರವಾಗಿ ಹೋಗಿ ಅವ್ರ ಪರವಾಗಿ ಅವ್ರಿಗೇನೋ ಮಾತು ಕೊಟ್ಟಿರಬೇಕನ್ನೋ, ಏನೋ ಭಾಷೆ ತಗೊಂಡಿರಬೇಕು ಅನ್ನಿಸ್ತದೆಲ್ಲ. ಇವತ್ತೇನಾಗಿದೆ, ಜನಪ್ರತಿನಿಧಿ ಓಟ್ ಹಾಕಿರೋರಿಗೆ ಬೇಡ ನೀರು, ಬಿಲ್ಡರ್ಸ್ಗಳು ಕೊಡೋಣ ಚಾಲೆಂಜ್ ಮಾಡಿ ಗ್ರಾಮದ ನೀರನ್ನ, ಗ್ರಾಮಸ್ಥರು ಯೂಸ್ ಮಾಡೋ ನೀರನ್ನ ಬಿಲ್ಡರ್ಸ್ಗಳಿಗೆ ಕೊಡೋಕ್ಕೆ ನೋಡ್ತಾ ಇದ್ದೀರ. ಅಲ್ಲಿ ಕಪ್ ಪೈಪು 3 ಇಂಚ್ ಪೈಪ್ ಹಾಕಿದ್ದಾರೆ. ಆ ಪೈಪು ಏನಾನ ಇದು ಕನೆಕ್ಷನ್ ಕೊಟ್ಟು ಗೇಟ್ ವಾಲ್ ಆನ್ ಮಾಡಿದ್ರಿ ಅಂದರೆ ಅರ್ಧ ಗಂಟೆ ಒಳಗಡೆ ಓವರ್ ಟ್ಯಾಂಕಲ್ಲಿ ನೀರಿರಲ್ಲ, ಪೂರ್ತಿ ಹೊರಟೋತವಲ್ಲಿಗ. ಗ್ರಾಮದವ್ರು ಏನು ಮಾಡ್ಬೇಕು, ನಾವು ನೀರಿಲ್ಲ. ಎಳ್ಪುರ ಗ್ರಾಮದಲ್ಲಿ ನೀವೆಲ್ಲಿ ಬೋರ್ವೆಲ್ ಕೊರೆಸ್ರಿ, ಇವತ್ತು ಫುಲ್ ಕೆಮಿಕಲ್ ನೀರು ಸಿಗ್ತಾ ಇರೋದು. ಅದಕ್ಕಾಗಿ ನಾವೇನು ಮಾಡಿದ್ದೀರಿ, ದೇವನಹಳ್ಳಿ ತಾಲೂಕು ಜಿಟ್ನಹಳ್ಳಿ ಗ್ರಾಮ ಕೆರೆ, ಅಲ್ಲಿಂದ ನಾವು ಬೋರ್ವೆಲ್ ಕೊರೆಸಿ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ನಾವು ಬೋರ್ವೆಲ್ ಕೊರೆಸಿ ನೀರನ್ನು ಇಲ್ಲಿಗೆ ತಂದು ಇವತ್ತು ಏನೋ ಇರೋ ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡು ನಾವೆಲ್ಲ ಗ್ರಾಮಸ್ಥರು ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಇವತ್ತು ಗೆದ್ದಿರೋ ಜನಪ್ರತಿನಿಧಿಗಳು ಏನು ಮಾಡ್ತಾವ್ರೆ ಅಂದರೆ, ಆ ನೀರನ್ನ ಖಾಸಗಿ ಅಪಾರ್ಟ್ಮೆಂಟ್ಗಳವ್ರಿಗೆ ಮಾರಕ್ಕೆ ಹೊರಟಿದ್ದಾರೆ. ಅದನ್ನು ನಾವು ಗ್ರಾಮಸ್ಥರು ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ನೀರನ್ನು ನಾವು ಖಾಸಗಿ ಅಪಾರ್ಟ್ಮೆಂಟ್ಗಳಿಗೆ ಕೊಡೋಕ್ಕೆ ಬಿಡೋದಿಲ್ಲ. ಮುಂದಾಗಿನೂ ಅವ್ರು ಏನಾನ ಮಾಡಿ ಕೊಟ್ಟರು ಅಂದ್ರೂ ನಾವು ಗ್ರಾಮಸ್ಥರೆಲ್ಲ ಹೋಗಿ ಪಂಚಾಯತಿ ಮುಂದೆ ಧರಣಿ ಕೂತ್ಕೊತೀವಿ. ಯಾವುದೇ ಕಾರಣಕ್ಕೂ ನೀರನ್ನು ನಾವು ಅಲ್ಲಿ ಅಪಾರ್ಟ್ಮೆಂಟ್ ಕೊಡೋಕ್ಕೆ ಬಿಡೋದಿಲ್ಲ. ನೀರಿನ ಸಮಸ್ಯೆ ತುಂಬ ಉದ್ಭವವಾಗಿದ್ದು, ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಳ್ಪುರ ಗ್ರಾಮದ ಕೌನ್ಸಿಲರ್ ಆದಂಥ ಮುನಿಶಂಕರ್ ಅವರು ಎಳ್ಪುರ ಗ್ರಾಮಕ್ಕೆ ನೀರಿಲ್ಲದೆ ಇದ್ದರೂ ಸಹ ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಖಾಸಗಿ ಅಪಾರ್ಟ್ಮೆಂಟ್ಗೆ ನೀರನ್ನು ಕೊಡಬೇಕು ಅಂತ ಮುಂದಾಳತ್ವ ವಹಿಸ್ಕೊಂಡು ಆಗಲೇ ಪೈಪ್ ಲೈನ್ ಕಾಮಗಾರಿ ಚಾಲನೆ ಮಾಡಿದ್ದಾರೆ. ಇನ್ನೇನು ನಾಳೆ ನಾಡದಲ್ಲಿ ನೀರು ಸಹ ಬಿಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈ ಸಂಬಂಧವಾಗಿ ನಾವು ಮುನಿಶಂಕರ್ ಅವ್ರನ್ನ ಕೇಳೋದಕ್ಕೆ ಹೋಗಿದ್ದಕ್ಕೆ ಎಳ್ಪುರ ಗ್ರಾಮಸ್ಥರ ಮೇಲೆ ಮತ್ತು ಮುಖಂಡರುಗಳ ಮೇಲೆ ದಬ್ಬಾಳಿಕೆ ಮಾಡಿ, ನಾನೇ ಕೌನ್ಸಿಲರು, ನಂದೇ ನಡಿಬೇಕನ್ನೋ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದೇ ಸಂಬಂಧವಾಗಿ ಮೊನ್ನೆ ನಮಗೂ ಅವ್ರಿಗೂ ಮಾತುಕತೆಯೂ ನಡೆದಿದೆ. ಮತ್ತು ನಾವು ಪಟ್ಟಣ ಪಂಚಾಯತಿಗೆ ಹೋಗಿ ಅಲ್ಲಿರುವಂಥ ಮುಖ್ಯಾಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀವಿ. ಮತ್ತು ಜಿಲ್ಲಾ ನಮ್ಮ ಜಿಲ್ಲಾಧಿಕಾರಿಗಳು ಏನಿದ್ದಾರೆ ಅಲ್ಲಿಗೂ ಒಂದು ಮನವಿ ಕೊಟ್ಟಿದ್ದೀವಿ. ಅವರು ಪ್ರೇಮ್ಕುಮಾರ್ ಅವರು ಹೇಳಿದ್ದಾರೆ, ನಿಮ್ಗೆ ಆದಷ್ಟು ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ನಮಗೇನಾದ್ರು ನ್ಯಾಯ ಸಿಕ್ಕಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಪಂಚಾಯತಿ ಹತ್ರ ಧರಣಿ ಕೂರಂಥ ಕೆಲಸನೂ ನಾವು ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಇಲ್ಲಿ ಎಳ್ಪುರದ ಗ್ರಾಮದಲ್ಲಿ ಏನಿದ್ದಾರೆ ಮಹಿಳೆಯರು, ಎಳ್ಪುರ ಗ್ರಾಮಸ್ಥರು, ಎಳ್ಪುರದ ಎಲ್ಲ ಗ್ರಾಮಸ್ಥರು ಸಹ ನಾವು ಪಟ್ಟಣ ಪಂಚಾಯತಿ ಹತ್ರ ಹೋಗಿ ಮುಂದಿನ ದಿನಗಳಲ್ಲಿ ಧರಣಿ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ನೀರನ್ನು, ಯಾಕಂದರೆ ಎಳ್ಪುರದಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಅಂತಹ ನೀರನ್ನು ತೊಗೊಂಡೋಗಿ ಖಾಸಗಿಯವ್ರಿಗೆ ಕೊಡೋಂಥ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಎಳ್ಪುರದ ಗ್ರಾಮದ ನೀರನ್ನು ಪ್ರೈವೇಟ್ನವ್ರು ಕೊಡೋಂಥ ರೂಲ್ಸ್ ಇಲ್ಲ. ಆದರೆ ಇವರು ರೂಲ್ಸು ಬ್ರೇಕ್ ಮಾಡಿ ಅವರು ಬೇರೆ ಕಡೆಗೆ ನೀರು ಕೊಡೋಕ್ಕೆ ಅಂತ ಮಾಡ್ತಾ ಇದ್ದಾರೆ. ಇದು ನಾವು ಯಾವಾಗಲೂ ಖಂಡಿಸ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಅಪಾರ್ಟ್ಮೆಂಟ್ಗೆ ನೀರು ಕೊಡೋದಕ್ಕೆ ನಾವು ಯಾರೂ ಬಿಡಲ್ಲ. ಅದನ್ನು ಮಾಧ್ಯಮ ಮುಖಾಂತರ ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ, ದಯವಿಟ್ಟು ಯಾವುದೇ ಥರ ನಮಗೆ ನ್ಯಾಯ ಸಿಗಬೇಕು ಅಂತ ನಿಮ್ಮಲ್ಲೆಲ್ಲ ಕೇಳ್ಕೊತಾ ಇದ್ವಿ. ದಯವಿಟ್ಟು ಎಲ್ಲ ನಮಗೆ ಸಹಕರಿಸಿ ನಾಳೆ ದಿನ ಎಳ್ಪುರದ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯ ಆದಂಥ ನೀರು, ಚರಂಡಿಗಳು ಇವೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೋಸ್ಕರ ಅನುದಾನ ಮಾಡಿಕೊಡಿ ಅಂತ ನಾವೆಲ್ಲರ ಹತ್ರ ಕೇಳ್ಕೊತಾ ಇದ್ವಿ. ಗ್ರಾಮನೂ ಇನ್ನು ಮುಂದಿನ ದಿನಗಳಲ್ಲಿ ಬೆಳೀತದೆ. ಇಲ್ಲಿ ಗ್ರಾಮ ಮುಂದೆ ಹೋಗ್ತಾ ಇಲ್ಲ. ಮುಂಚೆ ಬರೀ 500 ಜನ ಇದ್ದಂಥ ಗ್ರಾಮ ಈಗ 2,500 ಜನ ಇದೆ. ಈಗ ತುಂಬ ಜಾಸ್ತಿ ಇದೆ. ಆದರೆ ನೀರಿನ ಸಮಸ್ಯೆ ಈಗ ಮೊದಲನೇದಾಗಿ ಇರೋಂಥದ್ದೇ ನೀರಿನ ಸಮಸ್ಯೆ. ಅಂತ ನೀರನ್ನೇ 3 ಇಂಚು ಪೈಪ್ ತೊಗೊಂಡೋಗಿ ಅಪಾರ್ಟ್ಮೆಂಟ್ ಕೊಟ್ಟು ಊರುಗಳಲ್ಲಿ ಎಲ್ಲೇ ನೋಡಿದ್ರು 3/4 ಇಂಚು ಪೈಪ್ ಕೊಟ್ಟಿದ್ದಾರೆ. ಒಂದೊಂದು ಮನೆಗಳು 3/4 ಇಂಚು, ಆದರೆ ಅಪಾರ್ಟ್ಮೆಂಟ್ ಮಾತ್ರ 3 ಇಂಚು ಪೈಪ್ ಕೊಡ್ತಾ ಇದ್ದಾರೆ. ಆ ಥರ ಹೋದಾಗ ಗ್ರಾಮಸ್ಥರಿಗೆ ಕುಡಿಯೋಕ್ಕೆ ನೀರಿನ ಅಭಾವ ತುಂಬ ಆಗುತ್ತೆ. ಮಾತಾಡೋಣ. ನಾವು ಎಳ್ಳುಪುರ ಗ್ರಾಮ ಪಂಚಾಯತಿ 2015-20 ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೆ. ಆ ಕಾಲದಲ್ಲಿ ಓವರ್ ಟ್ಯಾಂಕ್ ಆಗಿರೋದು. ಮತ್ತು ಈಗ ಈ ಪೈಪ್ಲೈನ್ ಮಾಡಿದ್ದಾರಲ್ವ,
ಅವರು ಖಾಸಗಿ ಅಪಾರ್ಟ್ಮೆಂಟವರು ಮಾಡಿಲ್ಲ. CS ಏನು ಬಾಸ್ಟಳ್ಳಿ ಪಂಚಾಯತಿ ಚುನಾವಣೆ ಮೊದಲು 8 ತಿಂಗಳು ಮೊದಲೇ ಪೈಪ್ಲೈನ್ ಮಾಡಿದ್ದಾರೆ. ಮತ್ತು ಈಗ ಆಡಳಿತ ಬಂದು ಕಮಿಟಿ ಇವರು ಬಾಡಿ ಬಂದ ಮೇಲೆ 2 ತಿಂಗಳಾದಮೇಲೆ ಅಪ್ರೂವಲ್ ಮಾಡಿದ್ದಾರೆ. ಆ ಪೈಪ್ಲೈನಿಗೂ ಪಟ್ಟಣ ಪಂಚಾಯಿತಿಯರೇ ಅಮೌಂಟ್ ಹಾಕಿರೋದು. ಮತ್ತು ಆ ವೇಸ್ಟ್ ನೀರು ಹೋಗೋದಕ್ಕೆ ಅಪಾರ್ಟ್ಮೆಂಟಿಂದ ವೇಸ್ಟ್ ನೀರು ಹೋಗೋದಕ್ಕೆ ಬ್ಯಾಂಕ್ ಸರ್ಕಲ್ ಕಡೆ ಅದಕ್ಕೂ ಕುಡಿಯೋ ನೀರದು ಪೈಪ್ಲೈನು ಅಂತೇಳಿ ಕೊಳಚೆ ನೀರನ್ನ ಬಿಡೋಕೆ ಪಂಚಾಯಿತಿಯವರೇ ಕುಮ್ಮಕ್ಕೆ ಕೊಟ್ಟು ಮಾಡಿಸಿದ್ದಾರೆ. ಪೈಪ್ಲೈನ್ ಆಗಿದೆ. ಮತ್ತು ಈಗ ಒಂದು ಲೇಔಟ್ ಒಳಗೆ ಕಲುಷಿತ ನೀರು ವೇಸ್ಟ್ ನೀರು ETP ಪ್ಲ್ಯಾಂಟು ಯಾವುದೂ ಇಲ್ಲ, ಅವನ್ನೆಲ್ಲ ಬಿಟ್ಟಿದ್ದಾರೆ. ಮತ್ತು ರಾತ್ರಿ 2 ಗಂಟೆ 3 ಗಂಟೆಯಲ್ಲಿ ನೀರು ಹಿಡಿಯೋಕ್ಕೆ ಹೋದರೆ ಹೆಣ್ಮಕ್ಳು ಹಲವಾರು ಕಳ್ಳತನಗಳು ಆಗಿರೋ ಉದಾಹರಣೆಯೂ ಇದ್ದಾವೆ. ಅವೆಲ್ಲ ಬಿಟ್ಟು ನೀರು ನಮ್ಮೂರುಗಳಿಗೆ ನೀರು ಕೊಡೋಕ್ಕಾಗ್ದಿರ ಅವ್ರಿಗೆ ಅಪಾರ್ಟ್ಮೆಂಟಿಗೆ ಕೊಡಬೇಕು ಅಂದರೆ ಇದರಲ್ಲಿ ಏನೋ ಒಂದು ಪಿತೂರಿ ಅನ್ನೋದಕ್ಕಿಂತ ಜೇನುತುಪ್ಪ ತಿಂದಿರಬೇಕು. ಜೇನುತುಪ್ಪ ತಿಂದಿರೋದಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಾಯಿದ್ದಾರೆ. ಈಗ ನಮ್ಮೂರಲ್ಲಿ ಸಾಕಷ್ಟು ಈಗ ಮಶಾಣ ಕಡೆ ರಸ್ತೆ ಇಲ್ಲ, ಕೊಳಚೆ ಚರಂಡಿಗಳು ವ್ಯವಸ್ಥೆ ಇದೆ, ಅವೆಲ್ಲ ಮಾಡಲಿ. ಅವೆಲ್ಲ ಮಾಡೋದು ಬಿಟ್ಟು ಅವೆಲ್ಲ ಮಾಡಿದ್ರೆ ನಮ್ಗಳು ಸಹಕಾರ ಇದ್ದೇ ಇರುತ್ತೆ. ಅವೆಲ್ಲ ಬಿಟ್ಟು ಯಾರೋ ಒಬ್ಬರು ದುರಾಂಕಾರದಲ್ಲಿ ನೀವು ವಿಡಿಯೋ ನೋಡಿರಬೇಕು. ಮೊನ್ನೆ ದುರಾಂಕಾರವಾಗಿ ಮಾತಾಡ್ತಾರೆ ಒಬ್ಬ ಕೌನ್ಸಿಲರು ನಮ್ಮನ್ನು ನಾನು ಅವನು ಇವನು ನಾನು ಅಂತ ನಾನೇ ಅಂತ ಸರ್ವೋಚ್ಚ ನಾಯಕ ಆಗಿಬಿಟ್ಟಿದ್ದೇನೆ ನಮ್ಮೂರ್ಗ. ಇದಕ್ಕೆ ಮುಂದಿನ ದಿನಗಳಲ್ಲಿ ಪಾಠ ಆಗುತ್ತೆ. ಈಗ ಇದ್ರನ್ನೇ ಅವರು ನಾನು ಮಾಡಿರೋ ತಪ್ಪು ಅಂತೇಳಿ ತಿದ್ಕೊಂಡು ಮುಂದೆ ಊರಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನಮಗೂ ಸಂತೋಷ, ನಮ್ಮ ಪಟ್ಟಣ ಪಂಚಾಯಿತಿಗೂ ಇದಾಗುತ್ತೆ. ಅದನ್ನು ತಿದ್ದುಪಡಿ ಮಾಡ್ಕೊಂತಾನೆ ಅಂತ ನಾವು ಅನ್ಕೊಂಡಿದ್ದೀರಿ. ಇಲ್ಲ ಮುಂದುವರೆದ್ರೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ರೆಡಿ ಇರ್ತೀರಿ. ಈಗ ಅವ್ರು ಲೇಔಟ್ನವರು ಅಪಾರ್ಟ್ಮೆಂಟ್ ಕಟ್ಟಿದಾರಲ್ಲ, ಅವ್ರು ಕರೆಕ್ಟಾಗಿ ಕಂದಾಯ ಕಟ್ಟಿದಾರ ಸರ್? ಅವರು ಈಗ ಹೇಳ್ತಾ ಇದ್ದಾರೆ ಒಂದು ಮಾಹಿತಿ ಅಲ್ಲಿ 36 ಲಕ್ಷ ನಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಪ್ಪ ನೀವು ಕೊಟ್ಟಿರೋದಕ್ಕೇನೋ ರೆಸಿಪ್ಟು ಆಯ್ತಾ ಅಂದರೆ ಇಲ್ಲ ನಾವು 5.5 ಲಕ್ಷದ ಅಷ್ಟೇ ಅಂತ ಹೇಳ್ತಾರೆ. ಈ ಯಾವ ಕಾನೂನಿನಲ್ಲಿ ಅಪಾರ್ಟ್ಮೆಂಟಿಗೆ ನೀರು ಬಿಡಬೇಕು ಅಂತ ಹೇಳಿದವರು ನಮಗೆ ಗೊತ್ತಿಲ್ಲ. ಈ ಅದೇ ಮಾರ್ಸಂದ್ರದಲ್ಲಿ ಸುಮಾರು ಒಂದು 20,000 ಜನಕ್ಕೆ ಮೇಲೆ ಇದೆ ಅಪಾರ್ಟ್ಮೆಂಟಲ್ಲಿ. ಅದರಲ್ಲಿ ನೀರು ಕೊಡೋದಿಲ್ಲ, ಅವರೇ ಸ್ವಯಾರ್ಜಿತವಾಗಿ ಓಡಿಸ್ಕೊತಾ ಇದ್ದಾರೆ. ಇದರಲ್ಲಿ ಯಾವ ಮಾನದಂಡದ ಮೇಲೆ ಇದು ಮಾಡ್ತಾ ಇದ್ದಾರೋ ಅದು ನಮ್ಗೆ ನೀವೇ ಖುದ್ದಾಗಿ ಇದು ಮಾಡಿಸಿ ತಿಳಿ ಹೇಳಬೇಕು ಅಂತ ನಮ್ಗೆ ಕೇಳ್ಕೊತಾ ಇದ್ದೀನಿ. ಸರ್, ನೀವು ಕೌನ್ಸಿಲರ್ನ ಸರ್ವಾಧಿಕಾರಿ ಅಂತ ಹೇಳ್ತಿದ್ದೀರಿ. ಅವರು ಅದಕ್ಕೆ ಒಂದು ಕಾರಣ ಕೊಡ್ತಾರೆ. ಅಲ್ಲಿ ಚರ್ಚೆಯಲ್ಲಿ ನೋಡಿದ ವಿಚಾರ, ನಾನು 30,000 ಕೊಟ್ಟಿದ್ದೀನಿ ಪರ್ ಓಟ್ಗೆ. ಯಾಕೆ ನೀವು ಜನ ಯಾಕೆ ದುಡ್ಡು ಇಸ್ಕೊಂಡು ಎಲೆಕ್ಷನ್ ಟೈಮಲ್ಲಿ? ಈಗ ಅವ್ರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ನಿಮ್ಮದು ತಪ್ಪಿದೆಯಲ್ಲ ಇದರಲ್ಲಿ. ಸರ್, ನಾವು 30,000 ಯಾರು ಕೊಟ್ಟಿದ್ದಾರೋ ಮತ್ತು ಯಾರು ಇಸ್ಕೊಂಡಿದ್ದಾರೋ ಅವ್ರಿಗೆ ಅದು ಆಗ್ಬೋದು. ನಾವಂತೂ ದುಡ್ಡನ್ನ ಮಕ ನೋಡ್ದಾರಲ್ಲ. ನಾವು ಈಗ ನಮ್ಮ ಕ್ಯಾಂಡಿಡೇಟ್ ಇಲ್ಲೇ ಇದ್ದರು, ನಾವು ಯಾವುದು ಇಲ್ಲ ನಮ್ಮ ಕೈಲಿ ಅವರಷ್ಟು ಶಕ್ತಿಯುತವಾಗಿ ನಾವಿರಿಲ್ಲ. ನಾವು ಸೈಲೆಂಟಾಗಿ ಕೈ ಮುಗಿದು ಮತದಾನ ಕೇಳಿದಿರೋ ಹೊರತಾಗಿ ನಾವು ಯಾವತ್ತೂ ದುಡ್ಡು ಕೊಡ್ರಿ ನೋಡ್ರಿ ಅಂತ ಹೇಳಿಲ್ಲ. ಆಮೇಲೆ ಮತ್ತೆ ಮತದಾರರು ಸೀರೆ ಕೊಟ್ಟವ್ರೆ, ಸ್ಟವ್ ಕೊಟ್ಟವ್ರೆ, ದುಡ್ಡು ಕೊಟ್ಟವ್ರೆ, ಮೂಗ್ನತ್ ಕೊಟ್ಟಿದ್ರೆ ಮತದಾರ ಯಾರು ಕೇಳಿಲ್ಲ. ಏನು ಇವ್ನು ಓಟ್ ಬೇಕಾಯ್ತು, ಗೆದ್ಬಿಟ್ಟು ಇಂಥ ಪಾಪ ಕೃತ್ಯಗಳು ಮಾಡಬೇಕು, ಅದಕ್ಕೋಸ್ಕರ ಕೊಟ್ಟು ಗೆದ್ದಿರಬಹುದು. ಆಯ್ತು, ಮತದಾರ ಯಾರು ಇವ್ರಿಗೆ ಓಟ್ ಅವ್ರು ಯಾರು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ, ಮತದಾರರು ಮನೆಗೆ ಹೋಗಿ ಇದು ಮಾಡಿರೋದು. ಇವರೇ ಹೋಗಿ ಪ್ರೇರೇಪಣೆ ಮಾಡಿ ಕೊಟ್ಟು ಮಾಡಿ. ನನ್ನ ಕೈಯಲ್ಲಿ ಬೆಳೆದಿದ್ದು ರೀ ಸ್ವಾಮಿ. ಈಗ ಸರ್ ನಮಗೆ ಇವ್ರ ವೈಯಕ್ತಿಕ ನೋಡ್ರಿ, ಇಲ್ಲ ಇದೆ ಮಶಾಣಕ್ಕೆ ಎಳ್ಳುಪುರ ಸ್ಮಶಾನ ಜಾಗ ಸರ್ವೆ ಮಾಡಿಸಿ ಸ್ಮಶಾನ ಜಾಗ ಕಾಂಪೌಂಡ್ ನಿರ್ಮಿಸಿ ಕೊಡಿ ಅಂತೇಳಿ 4ನೇ ತಿಂಗಳು 7ನೇ ತಾರೀಕು 2025 ಕೊಟ್ಟಿದ್ದೀನಿ. ಎಲ್ಲಿ ಮುಖ್ಯಾಧಿಕಾರಿಗಳಿಗೆ. ಅದ್ರ ಬಗ್ಗೆ ಅವ್ರ ಗಮನ ಇಲ್ಲ. ಇವಾಗ ಇವರು ಮೆಂಬರ್ಗಳು ಹೋಗಿದಾರಲ್ಲ, ಅರ್ಜಿ ಎಲ್ಲ ಐತಲ್ಲ, ಗ್ರಾಮಸ್ಥರು ಕೊಟ್ಟವ್ರೆ ತಡಿ ನೋಡೋಣ, ಅದ್ರ ಬಗ್ಗೆ ಗಮನನೇ ಇಲ್ಲ. 1 ಎಕರೆ 14 ಕುಂಟೆ ಜಾಗ ಇರೋದು, ಸುತ್ತೂ ಲೇಔಟ್ಗಳೇ ಆಗಿವೆ. 1 ಎಕರೆ 14 ಕುಂಟಿಗ ಎಲ್ಲೂ ಒಂದು ಪಾಣಿಕಲ್ಲಿಲ್ಲ. ಅದನ್ನ ಎಲ್ಲ ಮಾಡಿ ಅದನ್ನ ಸರ್ವೆ ಮಾಡಿಸಿ ಅದನ್ನ ಬಂದೋಬಸ್ತ್ ಮಾಡೋ ಒಂದು ವ್ಯವಧಾನ ಬೇಡ ಮೆಂಬರ್ಗಳಿಗೆ? ಏನಿಲ್ಲ, ಅದ್ರ ಬಗ್ಗೆ ತಲೆ. ಯಾಕೆ ಇದರಿಂದ ಏನೂ ಸಿಕ್ಕಲ್ಲ ಅವ್ರಿಗೆ. ನೋಡ್ರಿ, ಪಾಡಿ ಇಲ್ಲಿದೆ 1 ಎಕರೆ 14 ಕುಂಟೆ, ಇದರಿಂದ ಅವ್ರಿಗೇನು ಸಿಕ್ಕಲ್ಲ ಪಾಪ. ಇವನೇ ಮಾಡಿದ್ರೆ ಏನೋ ಕಷ್ಟ ಸುಖಕ್ಕೆ ಆತಾರ ಅವರು. ಮಶಾಣಕ್ಕೆ ಮಾಡಿದ್ರೆ ಏನಾಗುತ್ತೆ? ಮಶಾಣದವರು ಎದ್ದು ಬಂದು ಮಾಡ್ತಾರೆ ಇವ್ರಿಗೆ? ಏನೂ ಮಾಡಲ್ಲ. ಅಂಥ ಪರಿಸ್ಥಿತಿ ಆಗಿದೆ. ಎಳ್ಪುರಿನ ಪರಿಸ್ಥಿತಿ ಇನ್ನೂ ಹದಗೆಟ್ಟೋಗ್ತದೆ ಮುಂದಿನ ದಿನಗಳಲ್ಲಿ. ಅಲ್ಲ, ನಿಮ್ಮ ಅಧ್ಯಕ್ಷ ಹೇಳ್ತಾರಂತೆ ಅಪಾರ್ಟ್ಮೆಂಟ್ ಅವರು ಕೂಡ ಟ್ಯಾಕ್ಸ್ ಕಟ್ತಾರೆ, ಅವ್ರಿಗೂ ನೀರು ಕೊಡಲೇಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಮೂಲ ಸೌಕರ್ಯ ಕೊಡ್ಲಿ ಸರ್. ನಾವು ಅಪಾರ್ಟ್ಮೆಂಟ್ ಅವ್ರಿಗೆ ನಾವು ಕೊಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಓವರ್ ಟ್ಯಾಕಿಂದ ಬೇಡ, ಅಲ್ಲೇ ಒಂದು ಬೋರ್ ಹಾಕ್ಸ್ಕೊಳ್ಳಿ, ಅಲ್ಲೇ ಒಂದು ಬೋರ್ ಹಾಕ್ಸ್ಕೊಂಡ್ಲಿ ಕೊಡ್ಲಿ. ನಾವು ನೀರು ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ.
ಕಾನೂನಿನಲ್ಲಿ ಕೊಡೋ ಇದಿಲ್ಲ. ಆದರೂ ನಾವು ಮಾನವೀಯತೆ ದೃಷ್ಟಿಯಿಂದ ಕೊಡಲಿ ನಾವು ಬೇಡ ಅಂತ ಹೇಳಲ್ಲ. ಅಲ್ಲೇ ಬೋರ್ ಹಾಕ್ಸ್ಲಿ, ಅಲ್ಲೇ ಒಂದಲ್ಲ ಬೋರ್ ಹಾಕ್ಸ್ಕೊಳ್ಳಿ, ಅಲ್ಲೇ ಹೋಟೆಲ್ ಬೋರ್ ಹಾಕ್ಸಿ ಇದು ಮಾಡಿ ಕೊಡಲಿ. ನಾವು ಕೊಡಬೇಕು ಪಂಚಾಯತಿ ಮತ್ತೆ ಕಸ ವಿಂಗಡಣೆ ಸರ್ ಅವರೇ ಮಾಡಬೇಕು. ಆದರೆ ಈ ಪಂಚಾಯತಿಯವರೇ ಮಾಡ್ತಾ ಇದ್ದಾರೆ. ನಮ್ಮೂರುಗಳಲ್ಲಿ 2 ದಿನ 3 ದಿನ ಆದ್ರೂ ಕಸ ಎತ್ತಲ್ಲ, ಅಲ್ಲಿ ಡೈಲಿ ಎತ್ತಾ ಇದ್ದಾರೆ. ಯಾಕೆ? ಅವರು ಟ್ಯಾಕ್ಸಿ ಇದೆಲ್ಲ ಇದು ಮಾಡ್ಕೊತಾ ಇದ್ದಾರೆ, ಅವರೇ ತಗೊತಾ ಇದ್ದಾರೆ. ಒಂದು ಅಸೋಸಿಯೇಷನ್ ಇದೆ, ಅವರು ಇದು ಮಾಡ್ಕೊತಾ ಇದ್ದಾರೆ. ನಾವು ಅಲ್ಲಿ ಮಾಡೋಂಗಿಲ್ಲ, ಆದ್ರೂ ಅವ್ರಿಗೆ ಮುತುವರ್ಜಿ ನೋಡಿಸ್ತಾ ಇದ್ದಾರೆ. ಅದೇ ನಮ್ಮೂರಲ್ಲಿ ಇಕ್ಕೆಲುಗಳಲ್ಲಿ, ರಸ್ತೆ ಇಕ್ಕೆಲುಗಳಲ್ಲಿ ಸಾಕಷ್ಟು ಬಿದ್ದಿರೋವು 4-5 ದಿನ ಆದರೂ ಎತ್ತಲ್ಲ. ಈಗ ಅಪಾರ್ಟ್ಮೆಂಟಲ್ಲಿ 140 ಮನೆ ಇದ್ದಾವೆ. 140 ಮನೆ, ಪ್ರತಿಯೊಬ್ಬ ಮನೆಯೂ ತಿಂಗಳಿಗೆ ಮೇಂಟೆನೆನ್ಸ್ ಚಾರ್ಜ್ ಅಂತ 3 ರಿಂದ 4 ಸಾವಿರ ಅಸೋಸಿಯೇಷನ್ ಕಟ್ತಾ ಇದ್ದಾರೆ ಅಂದಾಗ ಅಲ್ಲಿ ನೀರಿನ ಸಮಸ್ಯೆ ಇನ್ನೊಂದು ಮತ್ತೊಂದು ಅಸೋಸಿಯೇಷನ್ ಏನು ಫಂಡ್ ಇರ್ತದೆ ಅದರಲ್ಲಿ ಮಾಡ್ಕೊಬೇಕು. ಅವರು ನಮ್ಮ ಗ್ರಾಮದ ನೀರು ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಮ್ಮ ಗ್ರಾಮಕ್ಕೆ ಸಾಲ್ತಾ ಇಲ್ಲ. ಏನೇ ಯಥೇಚ್ಛವಾಗಿದ್ದರೆ ಕೊಡ್ಬೋದು. ನಾವೇ ಪಕ್ಕದೂರಾಗ ಹೋಗಿ ಭಿಕ್ಷೆ ಬೇಡಿ ಅಲ್ಲಿ ಬೋರ್ ಹಾಕ್ಸಕ್ಕೆ ಬಿಡಿಲ್ಲ ಅವ್ರು. ಅವತ್ತು 4 ರಿಂದ 5 ಕಿಲೋಮೀಟರ್ ಸರ್ ದೇವನಹಳ್ಳಿ ತಾಲೂಕಿಂದ ನೀರು ಬರ್ತಾ ಇರೋದು. ಬಂದಿರೋ ಬೋರ್ ಹಾಕಕ್ಕೆ ನಿಮ್ಮ ತಾಲೂಕಲ್ಲಿ 2016ರಲ್ಲಿ ಬೋರ್ ಆಗಿರೋದು. 4 ನೀರು ಒಳಗಡೆ ಒಳ್ಳೆ ನೀರು ಸಿಗ್ತಾ ಇಲ್ಲ, ನಮ್ಮ ಕಲುಷಿತ ನೀರು ಸಿಗ್ತಾ ಇದೆ ಅಂದ್ಬಿಟ್ಟು ಹೋಗಲ್ಲ. ಅರ್ಧೇಶಹಳ್ಳಿ ಕೆರೆಯಲ್ಲಿ ಅವ್ರು ರಿಕ್ವೆಸ್ಟ್ ಮಾಡಿ ಗ್ರಾಮಸ್ಥರನ್ನ ನಾವು ಹಾಕ್ಸ್ಕೊಂಬಂದು ಇವತ್ತು ನೀರು ತೊಗೊಂಡಿದ್ದೀವಿ. ಅದನ್ನೆಲ್ಲ ಇವರು ಮೆಂಬರ್ ಆಗಿ ನಾವು ಗೆದ್ದಿದ್ದೀವಿ, ನಾವು ದುಡ್ಡು ಕೊಟ್ಟಿದ್ದೀವಿ 30,000 ಓಟಿಗೆ, ಅವ್ರಿಗೇನೋ ಭಾಷೆ ಕೊಟ್ಟು. ಮತ್ತೆ ಶುದ್ಧ ನೀರಿನ ಘಟಕ ಸರ್, ಶುದ್ಧ ನೀರಿನ ಘಟಕ ಸರಿಯಾಗಿ ಇದೇ ಆಗ್ತಾ ಇಲ್ಲ. ಗ್ರಾಮಸ್ಥರಿಗೆ 3 ದಿವಸಕ್ಕೆ ಒಂದ್ಸಾರಿ ನೀರು ಬರ್ತವೆ. ಹಂಗಾಗಿದೆ ಎಳ್ಪುರಿನ ಪರಿಸ್ಥಿತಿ. ಮಾತ್ರ ಟ್ಯಾಕ್ಸ್ ಕಟ್ತಾರೆ ಅಂತ ಇಲ್ಲಿ ಊರಿನ ಜನ ಟ್ಯಾಕ್ಸ್ ಕಟ್ತಿರಲ್ಲ. ನಾವು 1,500 ರೂಪಾಯಿ 3 ಗಂಟೆ ರಾತ್ರಿಗೆ ಎದ್ದು ನೀರು ಹಿಡಿಬೇಕು. ಎಳ್ಪುರ ಗ್ರಾಮದ ಪರಿಸ್ಥಿತಿ ಮಧ್ಯರಾತ್ರಿ 3 ಗಂಟೆಯಲ್ಲಿ ಹಿಡಿಬೇಕು. 3 ಗಂಟೆಗೆ ಗೇಟ್ ವಾಲ್ಗಳು ಆನ್ ಮಾಡ್ತಾರೆ ಬೈಲಾಗಿರೋಕ. ಬಿಡ್ರಿ, ಕೆಲ್ಸಕ್ಕೆ ಹೋಗಿ ಬಂದು ಆರಾಮಾಗಿ ಮಲಗಿದ್ ನಮ್ದು ನಿದ್ದೆ ಮಾಡಂಗಿಲ್ಲ ಜನ. ಇವತ್ತು 3 ಗಂಟೆ ಯಾವಾಗ ಬಿಡ್ತಾರೋ ಅಂತ ಕಾದ್ಕೊಂಡು ಅಲಾರಾಮ್ ಇಟ್ಕೊಂಡು ಎದ್ದೊಳ್ಬೇಕು. ಎದ್ದು ಹಿಡಿದ್ರೆ ನೀರು ಅಷ್ಟೇ, ನೀರು ಇಲ್ಲ, ಇಲ್ಲಾಂದ್ರೆ ನೀರೇ ಇಲ್ಲ ಅವ್ರಿಗೆ.